ಆನೆ ಹಳ್ಳಕ್ಕೆ ಬಿದ್ದಾಗ ಆಳುಗೊಂದು ಕಲ್ಲಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ మంజుళా మధురప్ప. ನೀವಂದ್ಸಲಿ ఈ వీడియో నోಡ್ಕೊಂಡ್ బన్ని. అన్న మీరు మమ్మల్ని అందరినీ తినబట్టారు కదా, మీరు ఎందుకు తింటలేరు? నేను కూడా తింటా బిడ్డ, అప్పుడప్పుడు అప్పుడప్పుడు తింటున్నావు. డైలీ చిన్న పిల్లలు పెద్దోళ్ళు తింటున్నారు. దానివల్ల మళ్ళీ ఎందుకట్లా గాబర్ అవుతారు? టెన్షన్ ఎందుకు తీసుకుంటారు? మరి మీరు చేసేది తప్పు కాదు కదా. ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ರಸ್ತೆ ಬದಿಯಲ್ಲಿ 10 ರೂಪಾಯಿಗೆ ವ್ಯಾಪಾರ ಮಾಡ್ತಾ ಇರೋಂತ ಕಷ್ಟ ಜೀವಿ ಅವ್ರ ಹೊಟ್ಟೆ ಮೇಲೆ ಹೊಡಿಯಕ್ಕೆ ನೀನ್ ದೊಡ್ಡದಾಗಿ ಮೈಕ್ ಇಟ್ಕೊಂಡು ಹೋಗಿದೀಯಲ್ಲಮ್ಮ, ಸರಿನಾ? ನೀನ್ ಯಾವ ಕಿತ್ತೋಗಿರೋ ಚಾನಲ್, ನನ್ಗಂತೂ ಅದ್ರ ಬಗ್ಗೆ ಬೇಡ. ನಿನ್ಗೆ ಅಷ್ಟೊಂದು ನೇಮು ಫೇಮು ಬೇಕು ಅಂದ್ರೆ ಬೇರೆ ದೇಶದಲ್ಲಿ ಮನುಷ್ಯರನ್ನೆಲ್ಲ ಕಡಿದು ತಿಂತಾ ಇದಾರಂತೆ, ಮಕ್ಕಳನ್ನ ದೊಡ್ಡವ್ರನ್ನ ಎಲ್ಲ. ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಬಂದು ಅಪ್ಲೋಡ್ ಮಾಡು. ಇಂತ ಬಡಪಾಯಿಗಳು ಹೊಟ್ಟೆ ಮೇಲೆ ಆಟ ಆಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಮೊತ್ತಂ ತಿನ್ನು ಅಂತ ಹೇಳ್ತಾ ಇದೀಯಲ್ಲ ನೀನು. ನಿನಗೆ ತಂದೆ, ಗಂಡ, ಅಣ್ಣ, ತಮ್ಮ, ಮಗ ಅಂತ ಗಂಡಸರ ಸಂಬಂಧನೇ ಇಲ್ವಮ್ಮ ನಿನಗೆ? ನಿನ್ನ ಯಾರಾದ್ರೂ ಹೆಣ್ಣು ಅಂತಾರ? ಛೀ, ಅವ್ರು ಅಷ್ಟು ಇದು ಮಾಡ್ತಾ ಇದಾರೆ, ಸಫರ್ ಆಗ್ತಾ ಇದಾರೆ ಅಂತದ್ರಲ್ಲಿ ನೀನ್ ಈ ತರ ಮಾತಾಡ್ತೀಯಲ್ಲ. ನೀವೆಲ್ಲ ಮನುಷ್ಯರಾಗಕ್ಕೆ ಲಾಯಕ್ಕೆ ಇಲ್ಲ. ಹಾಗೆ ಇನ್ನೊಂದ್ ವಿಚಾರ ಹೇಳ್ತೀನಿ, ನೀವ್ ಯಾರು ರಸ್ತೆ ಬದಿ ಬಿಸ್ನೆಸ್ ಆಗ್ಲಿ ವ್ಯಾಪಾರ ಆಗ್ಲಿ ಏನೇ ಮಾಡ್ಲಿ, ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಭಯ ಯಾಕೆ ಬೀಳ್ತೀರಾ? ಇಂಥ ನಾಯಿ ನರಿಗಳಿಗೆಲ್ಲ ಭಯ ಬೀಳ್ಬಾರ್ದು. ದಯವಿಟ್ಟು ಭಯ ಬೀಳ್ಬೇಡಿ. ಆ ಭಯ ಅವ್ರಿಗೆ ತೋರಿಸ್ಬೇಕು ನೀವು.